ಬಸವಣ್ಣನವರ ಒಂದು ವಚನ ಹಾಗೂ ಅದರ ಭಾವಾರ್ಥ. ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತನು ಮನ ದನ ವಲಸದಂತೆ ಮಾಡಯ್ಯ. ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತಾನು ಮನ ದನ ವಲಸದಂತೆ ಮಾಡಯ್ಯ. ತನು ದಾಸೋಹಕ್ಕೆ ಉಪ್ಪುವಂತೆ ಮಾಡಯ್ಯ. ಮನ ದಾಸೋಹಕ್ಕೆ ಲೀಯವಹಂತೆ ಮಾಡು. ಧನ ದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ. ಕಾಯಕದ ಬಗ್ಗೆ ಇರುವಂತಹ ವಚನ ಇದು. ಅದ್ಭುತವಾದಂತಹ ಅರ್ಥ ಇದೆ ಇದರಲ್ಲಿ. ಇನ್ನೊಂದು ಬಾರಿ ವಚನವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತನು ಮನ ದನ ವಲಸದಂತೆ ಮಾಡಯ್ಯ. ತನು ದಾಸೋಹಕ್ಕೆ ಉಪ್ಪುವಂತೆ ಮಾಡಯ್ಯ. ಮನ ದಾಸೋಹಕ್ಕೆ ಲೀಯವಹಂತೆ ಮಾಡು. ದನ ದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ. ಕಾಯಕದಲ್ಲಿ ಬಂದಂತಹ ಎಲ್ಲ ಫಲವನ್ನ ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸುವಂತಹ ಶರಣರ ಪರಸೇವೆಯ ಸಾಮಾಜಿಕ ಕಳಕಳಿ ವಿಶ್ವಕ್ಕೆ ಆದರ್ಶವಾದದ್ದು. ಗುರುಲಿಂಗ ಜಂಗಮವೆಂದರೆ ಜಂಗಮ ಸ್ವರೂಪಿಯಾದಂತಹ ಸಮಾಜ. ಬಸವಣ್ಣನವರ ದಾಸೋಹ ಸಿದ್ಧಾಂತದ ಚಿತ್ರಣವನ್ನ ಅವರ ಈ ವಚನ ನಮಗೆ ನಿರೂಪಿಸುತ್ತೆ. ದಾಸೋಹ ಅನ್ನೋದು ದಾನ ಅಲ್ಲ, ದಾನ ಸಂಸ್ಕೃತಿಯನ್ನ ದಾಸೋಹದ ಸಂಸ್ಕೃತಿಯನ್ನಾಗಿ ರೂಪಾಂತರಿಸಿರುವಂತಹ ಹೃದಯ, ಅದರ ಸಂಪನ್ನರು ಅಂದರೆ ನಮ್ಮ ಬಸವಾದಿ ಶರಣರು. ದಾಸೋಹ ಅನ್ನೋದು ಶರಣರಿಗೆ ಅತ್ಯಂತವಾದಂತಹ ಆನಂದ ತೃಪ್ತಿ ನೀಡುವಂತಹ ಶಿವನ ಆರಾಧನೆ ಇದ್ದಂತೆ. ಶರಣರಿಗೆ ಈ ದಾಸೋಹ ಕ್ರಿಯೆ ತನು ಮನ ಧನ ಒಳಗೊಂಡಂತಹ ಒಂದು ತ್ರಿಕರಣ ಶುದ್ಧಿಯ ಪವಿತ್ರವಾದಂತಹ ಕಾರ್ಯ. ಉಳ್ಳವರು ಮತ್ತು ಇಲ್ಲದವರ ನಡುವೆ ಒಂದು ಸ್ವಾಭಿಮಾನದ ಸ್ನೇಹ ಸಂಬಂಧ ಉಂಟು ಮಾಡುವಂತಹ ಅದ್ಭುತ ಸಿದ್ಧಾಂತವೇ ಶರಣರ ದಾಸೋಹದ ಚಿಂತನೆ. ಶರಣರ ದೃಷ್ಟಿಯಲ್ಲಿ ದಾಸೋಹ ಪ್ರೀತಿ, ಪರಸ್ಪರ ಗೌರವದಿಂದ ದಾಸೋಹದ ಫಲ ಪಡೆಯುವವರಂತಹ ಆತ್ಮಾಭಿಮಾನಕ್ಕೆ ಧಕ್ಕೆ ಆಗದ ಹಾಗೆ ನೀಡುವವರ ಹಾಗೂ ಪಡೆಯುವವರ ನಡುವೆಯೂ ಕೂಡ ಸಮಾನತೆಯ ಸ್ವಾಭಿಮಾನದಿಂದ ನಡೆಯಬೇಕಾದಂತಹ ಒಂದು ಸಾಮಾಜಿಕವಾದಂತಹ ಕರ್ತವ್ಯ. ಅವರ ದಾಸೋಹ ಸಿದ್ಧಾಂತದಲ್ಲಿ ಧಾರ್ಮಿಕ ಭಾವ ಮತ್ತು ಆರ್ಥಿಕ ಚಿಂತನೆ ಎರಡೂ ಕೂಡ ಅಡಗಿದೆ. ತಾನು ಕಾಯಕದಿಂದ ಗಳಿಸಿದಂತಹ ಧನವು ಲೋಕ ಕಲ್ಯಾಣದ ದಾಸೋಹ ಕಾರ್ಯದಲ್ಲಿ ಸಂಪೂರ್ಣವಾಗಿ ಸವೆಯಬೇಕು ಎಂಬುದು ಅವರ ಸದಾಶಯ. ವಚನವನ್ನು ಮತ್ತೊಮ್ಮೆ ನೋಡೋಣ. ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತನು ಮನ ದನ ವಲಸದಂತೆ ಮಾಡಯ್ಯ. ತನು ದಾಸೋಹಕ್ಕೆ ಉಪ್ಪುವಂತೆ ಮಾಡಯ್ಯ. ಮನ ದಾಸೋಹಕ್ಕೆ ಲೀಯವಹಂತೆ ಮಾಡು. ದನ ದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರವಾಗಿ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ. ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.